ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋ ಏನಂದರೆ, ನಾನಿವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಅವಳು ತುಂಬ ಸತಿ ಇನ್ವೈಟ್ ಮಾಡ್ತಾನೆ ಇದ್ಲು. ಯಾವಾಗಲೂ ಲಾಸ್ಟ್ ಟೈಮ್ ತುಂಬ ಒಂದು 2-3 ಇಯರ್ಸ್ ಬ್ಯಾಕ್ ಹೋಗಿದ್ದು ನಾನು ಅವ್ರ ಮನೆಗೆ. ಅವಳು ಕರೀತಾನೆ ಇದ್ಲು. ಹಾಗಾಗಿ ಇವತ್ತು ಹೋಗೋಣ ಅಂತೇಳಿ, ಹೆಂಗೂ ಇವತ್ತು ಸ್ಯಾಟರ್ಡೇ, ನಾಳೆ ಸಂಡೇ ಇರೋದ್ರಿಂದ ಆಫೀಸ್ ಲೀವ್ ಇರುತ್ತೆ, ಹಾಗಾಗಿ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ಹೆಸರುಘಟ್ಟದ ಹತ್ರ ಇರೋದು. ಆ ಏರಿಯಾ ಯಾವುದು? ತರಬ್ರಳ್ಳಿ ಅವ್ರ ಊರು, ಅವ್ರ ಏರಿಯಾ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮನೆ ಫಿಶ್ ಇತ್ತು, ಅವು 3 ಫಿಶ್ ಸತ್ತೋಗ್ಬಿಟ್ಟಿದ್ವು. 3 ಎಷ್ಟು ಸತ್ತೋಗಿದ್ದು? 6 ಮೀನು ಸತ್ತೋಗಿದ್ವು. 9 ಇತ್ತು, 9ರಲ್ಲಿ 6 ಮೀನು ಸತ್ತೋಗ್ಬಿಟ್ಟಿತ್ತು. ಹಾಗಾಗಿ ಹೊಸ ಫಿಶ್ ತೊಗೊಂಬಂದಿದ್ದೀವಿ. ತೋರಿಸಿ. ಸೊ 3 ಬ್ಲ್ಯಾಕು 3 ವೈಟ್. ನೋಡಿ, ಇನ್ನು 3 ವೈಟು 3 ಬ್ಲ್ಯಾಕ್ ಫಿಶ್ ತೊಗೊಂಬಂದಿದ್ದೀವಿ. ಇನ್ನು 3 ಟಬ್ಬಲ್ಲಿ ಇಟ್ಟಿದ್ದೀವಿ. ತೋರಿಸ್ತೀನಿ, ವಾಶ್ ಮಾಡ್ತಾ ಇದ್ದೀವಿ. ಕಾಣಿಸ್ತಿದೆಯಾ? ಸೊ ಎಲ್ಲ ವಾಶ್ ಮಾಡಿ ಮತ್ತೆ ಇದನ್ನು ಫಿಲ್ ಮಾಡ್ಕೊತಾ ಇದ್ದೀವಿ. ಎಷ್ಟು ಕ್ಯೂಟಾಗಿದೆ. ಎಷ್ಟಾಯಿತು ಫಿಶ್ಗೆ? ಪೇರು 30 ರುಪೀಸ್. ಪೇರು 30 ರುಪೀಸ್. ಆದರೆ ಇದ್ರಲ್ಲಿ ಪೇರು ಇಲ್ವಲ್ಲ, 3 ಇದೆ. 2ಗೆ ಅವರು ಲೆಕ್ಕ. ಓಕೆ, 30 ರುಪೀಸ್ ಥರನಾ? ಆ್ಯಕ್ಚುಲಿ ಲಾಸ್ಟ್ ಟೈಮು ನಾವು ಆರೆಂಜ್ ಕಲರ್ ಇರೋದು ತೊಗೊಂಬಂದಿದ್ವಿ. ಈ ಸತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ತೊಗೊಂಬಂದಿದ್ದೀವಿ. ಸೊ ವೈಟು ನಮ್ಮ ಯಜಮಾನ್ರು, ಬ್ಲ್ಯಾಕು ನಾನು, ಯಾಕಂದರೆ ನಾನಿರೋದು ಬ್ಲ್ಯಾಕ್, ಅದಕ್ಕೆ. ಅಲ್ವಾ? ಕರೆಕ್ಟ್ ಅಲ್ವಾ ಖುಷು? ಗೊತ್ತಾಯ್ತಲ್ಲ. ಸೊ ಅದನ್ನೆಲ್ಲ ರೆಡಿ ಮಾಡ್ತಿದ್ದಾರೆ ನಮ್ಮ ಯಜಮಾನ್ರು. ಅವ್ರದ್ದೇ ಎಲ್ಲ ವಾಷಿಂಗ್ ಡಿಪಾರ್ಟ್ಮೆಂಟು. ಡೈಲಿ ಫುಡ್ ಹಾಕೋದು ನಾನು, ವಾಷಿಂಗ್ದೆಲ್ಲ ಅವ್ರ ಡಿಪಾರ್ಟ್ಮೆಂಟು. ಸೊ ನೀಟಾಗೆಲ್ಲ ವಾಶ್ ಮಾಡಿ ಎಲ್ಲ ಹಾಕ್ತಿದ್ದಾರೆ. ಇದನ್ನು ಫಿಶ್ನ ನೀಟಾಗಿ ಹುಷಾರು. ಈ ಕೆಲಸ ಮುಗಿದ್ಮೇಲೆ ನಾವು ಹೆಸರುಘಟ್ಟ ಹೋಗ್ತಿದ್ದೀವಿ. ಸೊ ನೀವು ನಮ್ಮ ಜೊತೆ ಜಾಯ್ನ್ ಆಗ್ಬೋದು. ನನ್ನ ಫ್ರೆಂಡ್ ಮನೆಗೆ ಹೋಗಿ, ಅಲ್ಲೊಂದು ರೌಡಿ ಬೇಬಿ ಇದ್ದಾಳೆ. ಆ ರೌಡಿ ಬೇಬಿನ ನಿಮಗೆ ಪರಿಚಯ ಮಾಡಿಸ್ತೀನಿ, ಆಯಿತಾ? ಅದರೊಳಗಡೆ ಇರೋ ಏನಾದರೂ, ಬಟ್ ಇದು ನಾವು ಹೊಸ್ದಾಗಿ ತೊಗೊಂಡು ಬಂದ್ವಿ. ಇದು ನನಗೆ ಏನಾಗಿತ್ತು ಅಂದರೆ, ಫುಲ್ ಇದು ಕ್ರ್ಯಾಕ್ ಬಿಟ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಹೊಸದೇ ತೊಗೊಂಡು ಬಂದ್ವಿ. ಮತ್ತು ಈ ಗ್ಲಾಸ್ನ ಅವ್ರು ತೊಗೊಳ್ಳೋ ಅಂಕಲ್ ಏನಾದ್ರಂತ, ಇಲ್ಲೇ ಪಕ್ಕದ್ದು ರೋಡಲ್ಲೇ ಇರೋದವರು. ಅವ್ರು ಹೇಳಿದ್ರಂತೆ, ಏನಾದರೂ ಮನೇಲಿ ನೆಗೆಟಿವ್ ಏನಾದರೂ ಇದ್ದರೆ ಸತ್ತೋಗಿದಿರುತ್ತೆ, ಒಳ್ಳೆಯದು. ಇಲ್ಲ ಅಂದರೆ ಮೇ ಬಿ ಫುಡ್ ಜಾಸ್ತಿ ಆಗಿ ಸತ್ತೋಗಿರುತ್ತೆ ಅಂತ ಹೇಳಿದ್ರು. 2 ಟಿಪ್ ಕೊಟ್ಟರು. ಒಂದು, ನಾನು ಜಾಸ್ತಿ ಫುಡ್ ಹಾಕಿ ಸಾಯಿಸಿರ್ತೀನಿ, ಇಲ್ಲಾಂದರೆ ಮನೇಲಿ ಏನಾದರೂ ನೆಗೆಟಿವ್ ಏನಾದರೂ ಇದ್ದರೆ ಸತ್ತೋಗಿರುತ್ತೆ, ಒಳ್ಳೇದಾಗುತ್ತೆ ಬಿಡಿ ಅಂತ ಅಂಕಲ್ ಹೇಳಿ ಕಳಿಸಿದ್ದಾರೆ. ನಿಧಾನ, ಗ್ಲಾಸು ಇದಾಗ್ಬಿಡುತ್ತೆ. ಈ ಗ್ಲಾಸ್ ಒಡೆದೋಗಿದ್ದು ಕೂಡ ಇವರಿಂದನೇ. ಯಾವಾಗಲೂ ವಾಶ್ ಮಾಡಬೇಕಾದ್ರೆ ಇವರೇ ಒಡೆದಾಕಿರ್ತಾರೆ, ನಾನಲ್ಲ ಅಂತ ಹೇಳ್ತಾರೆ. ಇವರೇ ಫುಡ್ ಹಾಕ್ಬೇಕಾದ್ರೇನೋ ಅಲ್ಲಿ ಟಚ್ ಮಾಡಿ ಒಡೆದೋಗಿರೋದು. ರಾಘವೇಂದ್ರ, ನಿಜವಾಗ್ಲೂ ಇಲ್ಲ. ನಾನು ಫುಡ್ ಹಿಂಗೆ ಹಾಕೋದು, ಇಲ್ಲೆಲ್ಲ ಹಿಂಗೆ ಹೊಡ್ಕೊಳ್ಳುತ್ತೆ. ಅದು ಏನು ಗೊತ್ತಾ, ಸ್ವಲ್ಪ ಏನಾದ್ರೂ ಟಚ್ ಆದ್ರೆ ಏರ್ ಬ್ರೇಕ್ ಆಗ್ಬಿಟ್ಟು ಇಲ್ಲ. ಪ್ಲೀಸ್ ಬಾಸ್, ನೀವು ಹಂಗೆಲ್ಲ ಹೇಳ್ಬೇಡಿ ನನ್ನ ಮೇಲೆ. ನಾನು ಫುಡ್ ಹಾಕೋದು ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ, ಓಕೆನಾ? ಇಲ್ಲಿಂದ ನಾನು ಫುಡ್ ಹಾಕ್ತೀನಿ. ಅದು ಹೆಂಗಿದು ಇಲ್ಲೆಲ್ಲ ಹೊಡ್ಕೊಳುತ್ತೆ? ಚಾನ್ಸ್ ಇಲ್ಲ ತಾನೆ. ಇವರೇ ಹೊಡೆದಾಕ್ಬಿಟ್ಟು ನನ್ನ ಮೇಲೆ ಹೇಳ್ತಿದ್ದಾರೆ. ಮೋಸ, ದ್ರೋಹ, ಅನ್ಯಾಯ ಎಲ್ಲ ಒಂದೇ. ಸೊ ಅವು ಇದಾವಲ್ಲ, ಅದು ಇನ್ನೂ ಇಷ್ಟಿಷ್ಟು ಆಗುತ್ತಂತೆ. ಹೌದಾ? ಇವಿದಾಗುತ್ತಾ ನಾವು ತಗೊಂಡ್ಬಂದಿರೋದು? ಬಟ್ ಇವೇನು ಗೊತ್ತಾ, ನಾವು ತಂದಾಗ ಇಷ್ಟೇ ಇದ್ದಿದ್ದು, ಅಂದರೆ ಲೈಕ್ ಈ ಥರ ಇಷ್ಟೇ ಚಿಕ್ಕದಿದ್ದು, ಇವಾಗ ಡುಮ್ಮಣ್ಣ ಥರ ಆಗ್ಬಿಟ್ಟಿದ್ದಾರೆ. ಅಂದರೆ ನಾನು ಗ್ರೇಟ್, ಯಾಕಂದರೆ ನಾನು ಪ್ರತಿದಿನನೂ ಮಿಸ್ ಮಾಡದೆ ಫುಡ್ ಆಗ್ತಾ ಇದ್ದೆ. ಅವು ತಿನ್ನಲಿಲ್ಲ ಅಂದರೆ ಏನು ದಪ್ಪ ಆಗ್ತಿರ್ಲಿಲ್ಲ, ತಿನ್ನಿರೋದು ದಪ್ಪ ಆಗೋವೆ. ನಾನು ಫುಡ್ ಹಾಕಿರೋದಕ್ಕೆ ಅವಂಗಾಗಿರೋದು ಅಲ್ವೇನ್ರು? ಮಕ್ಕಳ ಮಕ್ಕಳು. ಸೊ ಇದನ್ನು ನಾವು ಗೋವಾದಲ್ಲಿ ತೊಗೊಂಡು ಬಂದಿದ್ದು, ದುಡ್ಡು ಕೊಟ್ಟು ತಂದಿರೋದಲ್ಲ. ನಾವು ಬೀಚ್ಗೆ ಹೋಗಿದ್ದಾಗ, ಯಾವ ಬೀಚ್ ಅದು? ಅರಂಬೋಲ್ ಬೀಚ್ಗೆ ಹೋದಾಗ ನಾವು ಆಟ ಆಡಬೇಕಾದ್ರೆ ನಮ್ಮ ಯಜಮಾನ್ರು ಕಾಲ ಹತ್ರ ಬಂದಿತ್ತು. ನೋಡೋಕೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಇದನ್ನು ನಾವು ಫಿಶ್ ಟ್ಯಾಂಕಿಗೆ ಹಾಕೋಣ ಅಂತೇಳಿ ತೊಗೊಂಡು ಬಂದ್ವಿ. ಅದನ್ನು ಆಲ್ರೆಡಿ ಹಾಕಿದ್ವಿ, ಚೆನ್ನಾಗಿದೆ ಒಂಥರ.
ಇದ್ರೊಳಗಡೆ ಮುತ್ತಿರುತ್ತೇನೋ ಅನ್ಸುತ್ತೆ ಅಲ್ವಾ, ತಗೊಂಬಿಟ್ಟಿರ್ತಾರ. ಅದೆಲ್ಲ ಡೈಮಂಡ್ ಅಂತ ಹೇಳ್ತಾರೆ, ಹ್ಞೂ ಬಟ್ ಅದೇ ಇದ್ದಿದ್ರೆ ಸಿಗ್ಬೇಕಾಗಿತ್ತು, ಇಲ್ಲ ಅನ್ಸುತ್ತೆ ಅಷ್ಟೇ. ಯಾರೋ ಎತ್ಕೊಂಡ್ಬಿಟ್ಟವ್ರೆ ಅನ್ಸುತ್ತೆ ಮೇ ಬಿ. ಇದನ್ನ ಹಾಕ್ಲಾ, ನೀವೇ ಹಾಕಿ ತಗೊಳ್ಳಿ. ಫುಲ್ ಕ್ಲೀನಿಂಗ್. ಹುಷಾರು 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 ಹುಷಾರು. ನಮ್ಮನೆ ಗೆಸ್ಟ್ ಬಂದಿದ್ದಾರೆ. ಬಿಳಿಯ ಕರಿಯ ಈ ಹುಡುಗ ಹುಡುಗಿನ ಗೊತ್ತಿಲ್ಲ, ಗೊತ್ತಾಗುತ್ತಾ ಅದು ಹುಡುಗನ? ಅವ್ರಿಗೆ ಗೊತ್ತು. ಅದು ಕಿವಿನಲ್ಲಿ ಏನೋ ಚೆಕ್ ಮಾಡ್ತಾರೆ. ಕಿವಿ ಇಲ್ಲ, ಫಿಶಲ್ಲಿ ಕಿವಿ ಇರುತ್ತೆ. ಸೊ ಅದರಲ್ಲಿ ಇದು ಮಾಡ್ತಾರೆ ಅವರು. ಗೊತ್ತಾಗುತ್ತೆ ಅವ್ರಿಗೆ. ಅಕ್ವೇರಿಯಂ ಶಾಪ್ ಇಟ್ಕೊಂಡಿರೋರಿಗೆ. ಸೊ ಅವರು ಅದೇ ಕೆಲಸ ಅಲ್ಲ, ಅವರಿಗೆ ಅದೆಲ್ಲ ಗೊತ್ತಿರುತ್ತೆ. ಬಂತ ಈ ರೀತಿ ಇಟ್ಕೊಂಡು ಎಲ್ಲ ನೆಗೆದ್ರು ಬಿಡಿ. ಇದೇನು ಫೈಟರ್ ಅಲ್ವಲ್ಲ, ಫೈಟ್ ಮಾಡೋಕ್ಕೆ ಅಲ್ವಾ? ಸೊ ನೆಕ್ಸ್ಟ್ ನಾನು ಹಾಕ್ಲಾ ಇದನ್ನ? ಇದು ಆಚೆ ಇರ್ಬೇಕು ಏರು. ಅದು ಅಂಟಿಸ್ಬೇಕಾ? ಅಂಟ್ಕೊಳುತ್ತೆ ಅಲ್ಲಿ ಗ್ಲಾಸಿಗೆ, ಅಂಟ್ಕೊಂಡು ವೈರ್ ಒಳಗಡೆ ಹಾಕ್ಲಾ? ಬಂತ ಟೈಟ್ ಆಯ್ತಾ? ಒಳಗಡೆ ಇದೆ ಒಟ್ನಲ್ಲಿ ವೈರು, ಪರವಾಗಿಲ್ವಾ? ಅದು ಓಕೆ. ಇಲ್ಲ ಎಸ್, ಸೊ ನೈಸ್ ಅಲ್ಲ? ನೈಸ್. ಚೇಂಜ್ ಆಗ್ತಿರುತ್ತಲ್ಲ ಅದು. ಅಲ್ಲಿ ಲೂಸ್ ಕನೆಕ್ಷನ್ ಇದೆ ಅನ್ಸುತ್ತೆ ನೋಡಿ ವೈರು. ಹಾಂ ಬಿಡಿ, ಅದೇ ಇಲ್ಲಿ ಚೆನ್ನಾಗಿತ್ತು ಕಲರ್. ಚೆನ್ನಾಗಿತ್ತಲ್ಲ? ಫುಡ್ ಹಾಕ್ಲಾ ಇವಾಗ? ಹಾಂ, ಇದು ಲೂಸ್ ಕನೆಕ್ಷನ್. ಇವಾಗ ಏನು ಹಾಕ್ಬಿಡಿ, ಬೆಳಿಗ್ಗೆ. ಕರೆಕ್ಟ್. ಹಾಕ್ಲಾ ಇವಾಗ? ಸ್ವಲ್ಪ ಹಾಕಿ, ಒಂದು ಸ್ವಲ್ಪ. ಇಲ್ಲಿ ಇಷ್ಟೇ, ಇಷ್ಟ ಆಗ್ತಾಯಿದ್ದೀನಿ ಇಲ್ಲಿ. ಓಕೆನಾ? ಏ ಮಕ್ಕಳ, ಇನ್ನೊಂದು ಸ್ವಲ್ಪ ಹಾಕ್ತೀನಿ ಪಾಪ. ನೋಡಿ, ನಾನು ಇಲ್ಲಿಂದ ಫುಡ್ ಹಾಕೋದು, ಗ್ಲಾಸ್ ಇಲ್ಲಿ ಹೊಡೆದೋಗಿದ್ದು, ಅದು ಹೆಂಗೆ ಸಾಧ್ಯ? ಸುಡುತ್ತಾನೆ ಇದು. ಇವಾಗ ಒಂದು ಕಳೆ ಬಂತಪ್ಪ, ಒಂದು 3-4 ದಿನದಿಂದ ಇಲ್ಲಿ ಇರಲಿಲ್ಲ ಗ್ಲಾಸು. ನಾವೊಂದು ಟಬ್ಗೆ ಹಾಕಿಟ್ಟಿದ್ವಿ, ಫೈನಲಿ ಇವತ್ತು ಕೂಡ ಬಂತು. ಎಸ್, ಬಾಯ್ ಕಣ್ರು, ಬಾಯ್ ಬಾಯ್. ಸೊ ಇವಾಗ ನನ್ನ ಫ್ರೆಂಡ್ ಮನೆಗೆ ಹೋಗೋಣ. ಹೆಸರುಘಟ್ಟಕ್ಕೆ ಹೋಗ್ತಾ ಇರೋದು. ಅವಳು ನಮಗೋಸ್ಕರ ಏನು ಸ್ಪೆಷಲ್ ಮಾಡಿರ್ತಾಳೆ ಅಂತ, ಏನೋ ಸ್ಪೆಷಲ್ ಮಾಡ್ತೀನಿ ಅಂತ ಹೇಳಿದ್ದಾಳೆ. ನಾವು ಬೇರೆ ಪ್ಯೂರ್ ವೆಜ್ಜು. ಸೊ ನಮಗೋಸ್ಕರ ಏನು ಮಾಡ್ತಾಳೆ ಅಂತ ನೋಡೋಣ. ಸೊ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತೀನಿ. ಎಷ್ಟೊತ್ತಾಗುತ್ತೆ ನಾವು ಹೋಗೋದು? 30 ಮಿನಿಟ್ಸ್ ಆಗುತ್ತೆ. 30 ಮಿನಿಟ್ಸ್. ಹೆಸರುಘಟ್ಟ ಬಿಟ್ಟಿದ್ದೀವ ಅಥವಾ ಹೆಸರುಘಟ್ಟನ? ಹೆಸರುಘಟ್ಟ ಬಿಟ್ಟಿಲ್ಲ, ಇನ್ನು ಹೆಸರುಘಟ್ಟಕ್ಕೆ ಹೋಗಿಲ್ಲ. ಹೆಸರುಘಟ್ಟಗೆ ಹೋಗಿಲ್ಲ. ಹೆಸರುಘಟ್ಟ ರೋಡ್. ಹೆಸರುಘಟ್ಟ ರೋಡಲ್ಲಿ ಇದ್ದೀವಿ. ಒಂದು 1/2 ಅವರ್ ಆಗುತ್ತಾ? ತರಬ್ರಳ್ಳಿ ಏರಿಯಾ. ಆಲ್ಮೋಸ್ಟ್ ಇಲ್ಲೆಲ್ಲ ಫುಲ್ ಒಂಥರ ಬಳ್ಳಿ ಥರ ಜಾಸ್ತಿ ಕಾಡ್ತಾರೆ. ಸೊ ಫೈನಲಿ ಬಂದ್ವಿ. ರೋಡ್ ಕನ್ಫ್ಯೂಸ್ ಆಗೋಗ್ಬಿಟ್ಟಿದೆ, ಅದಕ್ಕೆ ನೋಡ್ತಾ ಇದ್ದೀವಿ. ಇದೇನಾ?
ಈ ರೋಡೇ ಅನಿಸುತ್ತೆ. ಐ ಥಾಟ್ ಇಲ್ಲಿ ಆಟೋ ನಿಂತಿದೆಯಲ್ಲ, ಒಬ್ಳು ರೌಡಿ ಬೇಬಿ ಇರ್ತಾಳೆ, ತೋರಿಸ್ತೇನೆ ರೀ. ಇಲ್ಲೇ ಬಂದ್ಗಿಂದ್ಬಿಡ್ತಾಳೆ ಕಣೆ ಅವಳು. ಅಣ್ಣ ಪ್ಲೀಸ್ ಫಸ್ಟ್ ಎತ್ಕೊಳ್ಳಿ. ಹಾಂ ಎತ್ಕೊಂಬಿಡಿ ನೀವು ಅವಳು. ಏ ಯಾಕೆ ಶೋ ರೌಡಿ ಬೇಬಿ ಶೋ ರೌಡಿ ಅಲ್ಲೇ ನಿಲ್ಸೋಣ. ಮೀಟರ್ ಫಸ್ಟ್ ಅವಳು ಮುಜೋ ಮುಜೋ ಒಳ್ಳೆ ಪ್ಲೇಸಲ್ಲಿ ಕೂರ್ಸಿದ್ಯಾ ಬಿಡು, ಅಲ್ಲೇ ಕೂರ್ಸೋಣ. ಇವಾಗ ಬೊಗಳೆ ಸುಂದ್ರಿ, ಕುಚು ಕುಚು ಕುಚು. ಇವಾಗ ಬೊಗಳು ಹೊಗಳ್ತಾಳೆ. ಮೀಟ್ರ್ ಇಲ್ಲ ಇವಾಗ. ಮುಸುಡಿ ನೋಡು ಅವಳದು. ಇದು ಮಿನಿ ಅವನು ಸೀನಾ ಹೋಗ್ತಾನೆ ಆಚೆಗೆ ಆಚೆ. ಯಾರು ಯಾರು ಬನ್ನಿ ಬನ್ನಿ ಬಂದ್ರಾ ಬನ್ನಿ. ಯಾರು ಮುಸುಡಿ ನೋಡು ಅವಳದು ಹೆಂಗೈತೆ ಅಂತ. ಸಾಕು ಬೊಗ್ಲು ಬೇಡ. ಮುದ್ದು 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 ಮಿನಿ ಮುದ್ದು ಮುದ್ದು. ಎರಡು ಲಾಲಗಳು ಇಷ್ಟ ಅಂತವೆ. 12 ಲಾಲ ಇದೆ. ಏಯ್ ಯಾಕೆ ಬೊಗಳುತ್ತೀಯ ಮಿನ್ನಿ? ನಾವು ಫ್ರೆಂಡ್ಸ್ ಆಯ್ತಾ ನಿನಗೆ? ಪ್ಲೀಸ್ ಬೊಗಳು ಬೇಡ ಮಿನ್ನಿ. ಪಪ್ಪ ಇಲ್ಲಿ ನೋಡೆ, ಇಲ್ಲಿ ನೋಡೆ, ಇಲ್ಲಿ ಬೊಗಳು ಬೇಡ ಆಯ್ತಾ? ನಿನ್ ಮೂಗ್ ನೋಡಿ ಹೆಂಗೈತೆ. ಏನು ಸ್ಪೆಷಲ್ ಮಾಡ್ತಿದ್ಯಾ ಕಾಸ್ ನಮಗೋಸ್ಕರ? ಮಶ್ರೂಮ್ ಗ್ರೇವಿ ಮತ್ತೆ ನೀನು ನೀನೇ ಹೇಳ್ಬೇಕು ಏನು ಮಾಡ್ತಿದ್ಯಾ ಅಂತ. ಗೀ ರೈಸ್. ಗೀ ರೈಸ್ ಅದು ಜಾಸ್ತಿ ಮಣ್ಣೆ ಇರುತ್ತಲ್ಲ, ಬಿಸಿನೀರು ಹಾಕಿದ್ರೆ ಸ್ವಲ್ಪ. ಸೊ ಬಿಸಿನೀರಲ್ಲಿ ಬೇಯಿಸಿ ಆಮೇಲೆ ಕಟ್ ಮಾಡೋದಾ? ಬಿಸಿನೀರಲ್ಲಿ ತೊಳೆದು ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ. ಆಯಿತು ಫ್ರೆಂಡ್ಸ್ ನಾವು ಆಯಿತಾ? ಪ್ಲೀಸ್ ಬೊಗಳು ಬೇಡ. ಬೀಳ್ತೀಯ ನೋಡು ಅಲ್ಲೇ ಕೂತು. ಆಯಿತು. ಯಾರು ಬನ್ನಿ ಬನ್ನಿ. ಕಣ್ಣು ನೋಡು ಅವಳ್ದು. ಹೋದ್ರು ಬಿಡು, ನಿಮ್ಮ ಡ್ಯಾಡಿ ಹೋದ್ರು ಹೊರಗಡೆ, ನಿನ್ನ ಬಿಟ್ಟು ಹೋದ್ರು. ನೋಡೋಕ್ಕಾಗ ಅಲ್ಲಿಂದ ಹೋದ್ರು ಬಿಡು, ನಿನ್ನ ಬಿಟ್ಟು ಹೋದ್ರು ಅಷ್ಟೇ. ಖುಷಿ ಮಾತಾಡ್ಸು ಅಲ್ಲಿಂದ. ಬಿಡು, ಬಿಟ್ಟೋದ್ರು. ಬಾಯ್ ಬಾಯ್. ಸಾಕು ಸುಮ್ಮನೆ ರೇ. ಏನಿದು ಮಶ್ರೂಮ್ ಗ್ರೇವಿಗೆ ಎಲ್ಲ ಮಸಾಲೆನೂ ಒಂಚೂರು ಹಾಕಿ ಚೆನ್ನಾಗಿ. ಶುಂಠಿ ಬೆಳ್ಳುಳ್ಳಿ ಇದೇನು ರುಬ್ಬಕ್ಕ ಮಸಾಲೆ? ರುಬ್ಬಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹಾಂ, ಸ್ವಲ್ಪ ತೆಳುವಾಗ ತನಕ ರುಬ್ಕೊಳ್ಳೋಕ್ಕೆ. ಹಾಂ, ಆಮೇಲೆ ಸ್ವಲ್ಪ ಕಾಯಿ ಅಷ್ಟೇ ರುಬ್ಬಕ್ಕೆ. ಹಾಂ ಕಳಿಸ್ತಾವಳೆ.
ಮಿನ್ನಿ ಏನಿದು ಏನೋ ವಿಡಿಯೋ ಮಾಡ್ತಾವಳೆ ಅಂತ. ಸುಂದ್ರಿ ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ ಲವಂಗ, ಒಣಗಿದ ಮೆಣಸಿನ್ಕಾಯಿ. ಇದು ಇದಕ್ಕೆ ಗೀ ರೈಸ್ಗೆ ಹಸಿಮೆಣಸಿನ್ಕಾಯಿ ಮತ್ತು ಇದು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇದನ್ನ ಹಾಕೊಂಡು ರುಬ್ಕೊಳ್ಳೋದು. ಕೊತ್ತಂಬರಿ ಸೊಪ್ಪು, ಪುದೀನ. ಮಿನ್ನಿ ಗಟ್ಟಿಗಾಗುತ್ತೆ. ಮಸಾಲೆ ಅಲ್ವಾ ಅದು? ಮಸಾಲೆ ಏನು ಬೇಕು? ಗೋಡಂಬಿ ಇಟ್ಕೊಡುತ್ತೆ, ಒಂಥರ ಗ್ರೇವಿ ಥರ ಬರುತ್ತೆ. ಸ್ವಲ್ಪ ಒಂದು 4. ಇನ್ನೊಂದು ಇದಕ್ಕೆ ಎತ್ಕೊಂಡಿದ್ದೀನಿ, ಗೀ ರೈಸ್ಗೆ. ಅದಕ್ಕೆ ಒಗ್ಗರಣೆ ಹಾಕೋದು ಚೆನ್ನಾಗಿದೆ. ಸಾಕು. ಮಿನ್ನಿ ಬೇಕಾ? ಇಲ್ಲಿ ನೋಡೆ ಸುಂದ್ರಿ, ಏಯ್ ತಗೋ. ಅವಳಿಗೆಲ್ಲ ಬರೀ ಹೊರಗಡೆನೆ ಗಮನ. ಇವಾಗ ಅಕ್ಕಿ ಹಾಕಾದ್ಮೇಲೆ ನೀರು ಹಾಕ್ತೀವಲ್ಲ ನಾವು, ನೀರು ಹಾಕೋ ಬದಲು ಕಾಯಲ್ಲಿ ಹಾಕಿದ್ರೆ ಆಯ್ತು. ಒಬ್ಬೊಬ್ರು ಅರ್ಧ ನೀರು ಹಾಕ್ತಾರೆ, ಅರ್ಧ ಕಾಯಲ್ಲಿ ಹಾಕ್ತಾರೆ. ಫುಲ್ಲು ಕಾಯಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ. ಗೀ ರೈಸ್, ಮಶ್ರೂಮ್ ಕರಿ. ಹಂಗೆ ಹೇಳ್ತಾರೆ, ಏನು ಅವಳ ಪಾಡುಗಳು ಮುಗಿಸ್ತಾಳೆ. ಇಲ್ಲ, ನಾನು ಸುಮ್ಮನೆ ಇದ್ದೀನಿ. ನಾವು ಬಂದಾಗ್ಲಿಂದ ರೌಡಿ ಥರ ಆಡ್ತಾವಳ ಅವಳು. ಇವಳೆ ರೌಡಿ ಬೇಬಿ. ನಾವು ಕ್ಯಾಮ್ರಾ ಫೋನ್ ಇಟ್ಕೊಂಡ್ರೆ ಸಾಕು ಬೊಗಳಕ್ಕೆ ಬರ್ತಾಳೆ. ಹಂಗೆ ಹೇಳ್ಕೊಂತಾಳೆ. ಬರ್ಲಿ ನಾನಿನ್ನೂ ಸಿಕ್ಕಿಲ್ಲ ಅವಳಿಗೆ. ಮೂಸಕ್ಕಿಂಗೆ ಸ್ಮೆಲ್ ತಗೊಂಡು ಆಮೇಲೆ ಕೂಲ್ ಆಗ್ಬಿಡ್ತಾಳೆ. ನಂದಿನ್ನೂ ಸ್ಮೆಲ್ ತಗೊಂಡಿಲ್ಲ ಈಗ ಅವಳು, ಅದಕ್ಕೆ ನನ್ನ ಸರ್ಚ್ ಮಾಡ್ತಾವಳೆ. ನಾನು ಶೆಲ್ಫ್ ಮೇಲೆ ಕೂತಿದ್ದೀನಿ. ಸೊ ಕಾಯಲ್ಲಿ ಮಾಡೋಕ್ಕೆ ಹೋಗ್ತೀನಿ ನೋಡಿ. ಈಗ ಎತ್ಕೊಳಕ್ ಹೋದ್ರೆ ಬೊಗಳೋದು ನೋಡಿ, ಔಸ್ಕೊಳ್ಳೋದು. ಅವಳ ಹತ್ರ ಗೊಂಬೆ ಇದೆ, ಆ ಗೊಂಬೆ ಇಸ್ಕೋತಾರೆ ಅಂತ. ಗೊಂಬೆ ಹೊಟ್ಟೆ ಒಳಗೆ ಹಾಕೊಂಡವಳೆ, ಖಾಲಿ ಹೆಂಗಿಟ್ಕೊಂಡು. ಅಷ್ಟೇ, ಕೊಡಲ್ಲ ಅವಳು. ಅಲ್ಲಿ ಕೈಲಿ ಇಟ್ಕೊಳ್ಳೋದು. ಮಿನ್ನಿ ಎಣ್ಣೆ ಮತ್ತು ತುಪ್ಪ. ತುಪ್ಪ ಜಾಸ್ತಿ ಚೆನ್ನಾಗಿದೆ. ಗೋಡಂಬಿ. ಬಟ್ ನೀನು ಮಾಡೋ ಥರ ಗೀ ರೈಸ್ ಕಾಫ್ ನಾನು ಎಷ್ಟು ಟ್ರೈ ಮಾಡಿದ್ದೀನಿ, ಬರಲ್ಲ ಕಣೆ, ಆ ಟೇಸ್ಟ್ ಬರಲ್ಲ. ನಮ್ಮ ಅಪ್ಪ ಅಮ್ಮಗೂ ಅಷ್ಟೇ ತುಂಬ ಇಷ್ಟ ಇದೆ ಬಿರಿಯಾನಿ ಮತ್ತು ಇದು ಗೀ ರೈಸು. ನಮ್ಮ ಅಕ್ಕ ಏನಿದ್ರು ನಾಟಿ ಸ್ಟೈಲು, ನಮ್ದೇನಿದ್ರು ಅಣ್ಣ ಕ್ಯಾಚ್ ಆಟಾಡ್ಸು. ಹಾಂ ಈ ಥರ ಆಟಾಡ್ತಾ ನಮ್ಗೆ ಇಷ್ಟ. ಸುಳ್ಳಿ ಎಲ್ಲಿ ತಂದಾದ್ರೆ ಇರ್ತಾರೆ. ನೋಡ ಸುಮ್ಮನೆ ಹೋಗ್ತಾವಳು ಹಿಂದೆ. ಒಂದು ಸ್ವಲ್ಪ ಹೊತ್ತು ಆಮೇಲೆ ಫ್ರೆಂಡ್ಲಿ ಆಗಿಬಿಟ್ರೆ ಅವ್ರ ಪಾಡಗಳು ಆಟ ಆಡ್ಕೊಂಡು ಅವ್ರ ಪಾಡಗಳು ಇರ್ತಾಳೆ. ಮಿನ್ನಿ ಇಲ್ಲಿ ಕೊಡಿ, ನನಗೆ ಕೊಡಿ. ಇಟ್ಕೋಬೇಕು, ಕಂಪಲ್ಸರಿ ಏನಿಲ್ಲ, ಬಟ್ ಚೆನ್ನಾಗಿರುತ್ತೆ ಟೇಸ್ಟು. ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ. ಓಕೆನಾ? ಏನೇನದು? ಪಲಾವ್ ಮಸಾಲೆ ಎಲ್ಲ ಪಲಾವ್ ಮಸಾಲೆ ಎಲ್ಲ ಹಾಕಿದ್ದೀನಿ.
ಮರ್ತುಬಿಟ್ಟೆ ಈರುಳ್ಳಿನೇ ಕಟ್ ಮಾಡ್ಕೊಂಡಿಲ್ಲ. ನಾವು ಹೆಣ್ಮಕ್ಳಾಗಿರೋದ್ರಿಂದ ಹಂಗೆ ರೆಡಿ ಮಾಡ್ಕೊಂಡಿಲ್ಲ ಅಂದ್ರೂ ಮಾಡ್ಬಿಡ್ತೀವಿ. ಒಂದು ಕಡೆ ದೋಸೆ, ಒಂದು ಕಡೆ ಚಪಾತಿ, ಈ ಕಡೆ ಒಗ್ಗರಣೆ ಹಾಕಿ, ಈ ಕಡೆ ಒಗ್ಗರಣೆ ಹಾಕೋದು, ಇನ್ನೊಂದು ಕಡೆ ಮಕ್ಳು ಸ್ಕೂಲಿಗೆ ಕಳ್ಸೋದು. ಆಲ್ ಇನ್ ಒನ್. ಎಷ್ಟು ಒಂದು 2-3 ಈರುಳ್ಳಿನಾ? 1 2 3 4 5 ಜನಕ್ಕೆ ಮಾಡ್ತಿದ್ಯಲ್ಲ. ಪಲಾವ್ ಮಸಾಲೆಗಳನ್ನ ಹಾಕಿ ಗಮ್ಮಂತ ಇದೆಯಾ? ಗಮ್ಮಂತಿದೆ. ನಾವು ಇಲ್ಲಿಗೆ ಬಂದು ಒಂದು 2-3 ವರ್ಷ ಆಗಿತ್ತೇನೋ ಅನ್ಸುತ್ತಲ್ವಾ. 3 ವರ್ಷ ಆದಮೇಲೆ ಮತ್ತೆ ಇವ್ರ ಮನೆಗೆ ಬಂದಿದ್ದೀವಿ. ಅವಾಗ ಸೀಮೆ ಬರ್ತಡೇ ಬಂದಿತ್ತು. ಏ ಹೌದಾ? ಹಾಂ, ಮೇಲ್ಗಡೆ ಡೆಕೋರೇಷನ್ ಮಾಡಿದ್ವಿ ಅಲ್ಲ. ಈಗಲೂ ಮೇಲ್ಗಡೆನೇ ಹೋಗೋಣ ಕಣೆ, ಅಡುಗೆ ಎಲ್ಲ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಇದನ್ನು ವಾಶ್ ಮಾಡಲ ನಾನು, ಬಿಸಿನೀರಲ್ಲಿ ಹಾಕಿರೋದು. ಇದನ್ನು ಬೇಯಿಸಿಲ್ಲ, ಜಸ್ಟ್ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದಾಳೆ ಅಷ್ಟೇ, ಮಣ್ಣೆಲ್ಲ ಹೋಗುತ್ತೆ ಅಂತ. ಇದೊಂದು ಹಾಕ್ಬಿಡ್ತೀನಲ್ವಾ, ಜಾಸ್ತಿ ಆಗುತ್ತೆ. ಅದೇನು ಬೇಡ ಅಂದರೆ ಆಡ್ಸಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾಯಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಅಲ್ಲ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಅದು ಹಸಿಮೆಣಸಿನ್ಕಾಯಿ. ಬಟಾಣಿ ಯಾವಾಗ ಹಾಕ್ತೀಯಾ? ಬಟಾಣಿ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಬಟಾಣಿ ಅಂದರೆ ಹಾಕಿದ್ರೂ ಓಕೆ, ನಡೆಯುತ್ತೆ. ಇದಕ್ಕೆ ಎತ್ತಿಟ್ಕೊಳ್ಳೋಣ. ಅದಕ್ಕೆ ಮಶ್ರೂಮ್ ಫಾರ್ ಎಕ್ಸಾಂಪಲ್ 4 ಲೋಟ ಅಂದರೆ 2 ಲೋಟ ಅಕ್ಕಿ ಹಾಕ್ತೀನಿ. ಕರೆಕ್ಟಾಗಿ 4 ಲೋಟ ಅಂದರೆ 2 ಲೋಟ ಅಕ್ಕಿ ಹಾಕ್ತೀನಿ. ತೋರಿಸ್ದಂಗೆ 4 ಲೋಟ ಹಾಲು ಹಾಕೊಂಡಲ್ವಾ, 2 ಲೋಟ ರೈಸ್ ಹಾಕೊಂಡಿದ್ದೀನಿ. ಸ್ವಲ್ಪ ರುಚಿ ಹಾಕ್ಬಿಟ್ಟು ಮೇಲ್ಗಡೆ ಕೊತ್ತಂಬರಿ ಪುದೀನ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಹೊಡಿಸ್ಬೇಕಾ? ಅಷ್ಟೇ. ಗೀ ರೈಸ್ ರೆಡಿ. ಇದು ಮಶ್ರೂಮ್ ಗ್ರೇವಿಗಲ್ವಾ? ಏನೇನು ಹಾಕ್ತೆ ಅದಕ್ಕೆ? ಸ್ವಲ್ಪ ಎಣ್ಣೆ ಮತ್ತು ತುಪ್ಪ, ಒಂದೇ ಒಂದು ಚಕ್ಕೆ, ಲವಂಗ, ಈರುಳ್ಳಿ ಬ್ರೌನ್ ಪಲಾವ್ ಬ್ರೌನ್ ಆಗೋಕ್ಕಂತ ವೇಟ್ ಮಾಡಿದೆ. ಆಗಲೇ ಮಸಾಲೆ ತೊಗೊಂಡಿದ್ದೆ, ಅದನ್ನು ಹಾಕ್ತೀನಿ. ಮಸಾಲೆ ಗಮ್ ಅಂತಿದೆ. ಹಾಂ, ಆಗ್ತಾ ಐತೆ. ಇನ್ನೊಂದು 15 ನಿಮಿಷ ಕಣ ಆಯಿತು. ಅವಳ್ಗ ಮಾಡಿಸ್ತೀನಿ, ಇವನ್ಗೆ ಅವಳದೇ ಚಿಂತೆ, ಮಿನಿ ಚಿಂತೆ. ಊಟ ಮಾಡಿಸೋಳಗೆ ಅಂತ. ಅವಳಿಗೇನು ಊಟ ತಿನ್ನಿಸ್ತೀರಾ? ಸೆರ್ಲಾಕ್ ಒಳಗೆ ತಿನ್ಸೋದು ವಿಡಿಯೋ ಮಾಡೋದು. ಕ್ಯಾಚ್ 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 ಬಾಯ್ಲಿ. ಹಾಕ್ತೆ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ. ಜಾಸ್ತಿ ಮಸಾಲೆ ಅಂದರೆ ಚೆನ್ನಾಗಿರುತ್ತೆ. ಮಶ್ರೂಮ್ ಬೇಗ ಬೆಂದ್ಬಿಡುತ್ತಲ್ವಾ? ಆಲ್ರೆಡಿ ಬೆಂದೋಗಿದೆ. ಬೆಂದಿದೆಯಾ? ಇದೊಂದು ಹಾಕಿದ್ವಲ್ಲ, ಒಂದು ಸ್ವಲ್ಪ ಕುದಿ ಬಂದರೆ ಬಂದರೆ ಮಶ್ರೂಮ್ ಗ್ರೇವಿ ರೆಡಿ. ತಿನ್ನಿಸ್ಕೊಳಕ್ಕೆ ಅವಾಗ ಎಷ್ಟು ಬೇಕೋ ಅಷ್ಟು ಮುದ್ದು ಮಾಡಿಬಿಟ್ಟು ಬೇಕಾರೆ ಅಂಟೇನೆ ಕೇಳು ಅವಳು ಅವನ ಜೊತೆ ಬಿಟ್ಟರೆ ನನ್ನ ಜೊತೆ ಒಂದು ದಿವಸನೂ ಆಟ ಆಡಿಲ್ಲ. ಹೌದಾ? ನೀ ಇಲಿ ಮರಿ ಥರ ಕೂತೋಳು ನೋಡಿ ಇವಾಗ ಅಲ್ವಾ? ಇಲಿ ಮರಿ ಇವಾಗ ನಾವು ಬಂದಾಗ್ಲಿಂದ ನಾನ್ ಸ್ಟಾಪಾಗಿ ಬೊಗಳುತ್ತಾವಳಲ್ವಾ? ರಿಲ್ಯಾಕ್ಸ್. ಹೌದಾ?
ಅದು ಹಿಂಸೆ ಮಾಡಬೇಕು ಬಾ 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 ಅಂತ. ಹಾಂ, ಇಲ್ಲಾಂದ್ರೆ ಮೇಲ್ಗಡೆ ಹೋಗಿ ಆಟ ಆಡಿಸ್ತಾಳೆ. ಹೌದಾ? ಬರೋಕ್ಕೆ ಒಂದು 10 ನಿಮಿಷ ಬೇಕು. ಓ, ಅಂದರೆ ಈ ಗ್ರೇವಿ ಏನದು ಸಿರ್ಲಾಕ್ ತಿನ್ನೋಕ್ಕೆ. ರಾಗಿ ಸರಿಗಂತೂ ಓಡೋಗಿರ್ತಾಳೆ. ಹಾಂ, ಅದೆಲ್ಲಿ ಮೂಗ್ನ ಮುಸ್ಕೊಂಡೇ ಓಡೋಗಿರ್ತಾಳೆ. ಅನ್ನ ಅಂತೂ ತಿನ್ನೋದೇ ಇಲ್ಲ. ಇವಾಗ ಏನಾದ್ರು ಲೂಸ್ ಮೋಷನ್ ಆಯಿತು ಅಂದರೆ ನಾನು ಮೊಸರು ಮತ್ತು ಬಿಸಿ ಬಿಸಿ ಅನ್ನನ ರುಬ್ಬಿಡೋದು, ಅದಕ್ಕೊಂಚೂರು ನೀರು ಹಾಕ್ಬಿಟ್ಟು ಕಲ್ಸ್ಕೊಂಡು ತಿನ್ಸೋದು. ನೋಡಿ ಇವಾಗ ಉಸಿರು ಬಿಡಲ್ಲ ಅಲ್ಲ. ಅಂದರೆ ನಿನ್ನ ಹತ್ರ ಊಟ ತಿನ್ಸ್ಕೊಳಕ್ಕೆ ಅಷ್ಟೇ ಬರೋದು. ಊಟ ಅವನ್ನೆಲ್ಲ ಹೊಡೆದ್ರೆ ಬಡಿದ್ರೆ ಹೊಡ್ಕೊತಾಳೆ. ಮಿನ್ನಿ ಓಡಾಡ್ತಾಳೆ. ಏನು ಗೇಟ್ ಹತ್ರ? ಹಾಂ, ಕೈ ಕೈ ತೋರಿಸಿದ್ರಂತ. ಕೈ ತೋರಂಗಿಲ್ವಂತೆ ಅವಳಿಗೆ, ಕೈ ತೋರಿಸಿ ಮಾತಾಡಂಗಿಲ್ಲ. ಮಿನ್ನಿ ಇಲ್ಲಿ ಇಲ್ಲಿ ಕ್ಯಾಚ್. ನೋಡಿ ಫ್ರೆಂಡ್, ಒಂದು ವಿಜಿಲ್ ಆದರೆ ಸಾಕು. ಈ ಥರ ಇರುತ್ತೆ, ಪುಡಿ ಪುಡಿಯಾಗಿ ಉದ್ದುದ್ರಾಗ ಚೆನ್ನಾಗಿ ಬಂದಿರುತ್ತೆ. ಗಮ್ಮಂತಿದೆ ಕಾವ್ಸ್. ಇದು ಮಶ್ರೂಮ್ ಗ್ರೇವಿ. ವಾಸನೆ ಅವಳು ಬರೀ ಸ್ಮೆಲ್ ಕಂಡು ಹಿಡಿಯೋದೇ ಆಗೋಗೈತೆ. ಹಾಕೊಂಡ್ಲೆ ಇಲ್ಲೇ ಅಲ್ಲೇ ತೊಗೊಂಡೋಗೋಣ ಇಲ್ಲ ಅಲ್ಲೇ ತೊಗೊಂಡು ಹೋಗ್ಬಿಡೋಣವಾ? ಡನ್. ನಾನು ಪ್ಲೇಟ್ಸು ಮತ್ತು ಇದನ್ನು ತೊಗೊಂಡು ಬರ್ತೀನಿ. ಇವಾಗ ಟೈಮ್ ಎಷ್ಟು ಗೊತ್ತಾ ನೋಡಿ. ಅಲ್ಲೇ ಇದೆ. ಹೇಗಿದೆ ಖುಷು ರೈಸು? ಸೀರಿಯಸ್ಲಿ ಸಕ್ಕತ್ತಾಗಿದೆ. ಚೆನ್ನಾಗಿದೆಯಾ? ನಿಂಗೆ ಇಷ್ಟ ತಾನೇ ಅವಳು ಮಾಡೋ ಗೀ ರೈಸು? ತುಂಬ ಚೆನ್ನಾಗಿದೆ. ಎಂಜಾಯ್. ನೀನು ಟೇಸ್ಟ್ ಮಾಡ್ಬಿಟ್ಟು ಹೇಳ್ಬೇಕಿದ್ರೆ ಗೊತ್ತಾಗುತ್ತಲ್ಲ. ಇಲ್ಲ, ನಾನು ಇವಾಗ ತಿಂತೀನಿ. ಪರವಾಗಿಲ್ಲ, ನೀನು ತಿನ್ನಿದ್ರು ಪರವಾಗಿಲ್ಲ. ದೆವ್ವಗಳು ಊಟ ಮಾಡೋ ಟೈಮಲ್ಲಿ ನಾವು ಊಟ ಮಾಡ್ತಾಯಿದ್ದೀವಿ. 2 ಗಂಟೆ. ಅದು ಯಾರಾದರೂ ಕೇಳಿದ್ರು ನಿಮಗೆ? ಇಲ್ಲ, ನಾನು ಹೇಳಬೇಕಲ್ವಾ. ನೋಡಿ ಎಷ್ಟು ಗಂಟೆ ಆಗಿದೆ, 2 ಗಂಟೆ ಆಗಿದೆ ಅಂತ. ಅದೆಲ್ಲ ಟೈಮ್ ತೋರಿಸ್ಬೇಕಾ? ಏನು ಮಾಡ್ತಿದ್ರಿ ಅಂತ ಕ್ಯಾಮ್ರಾ ಇದ್ರಲ್ಲಿ ಹಾಕಿದ್ರೆ ಎಂಜಾಯ್ ಮಾಡಿ. ನಿಜಲ್ಲ ಸಕ್ಕತ್ತಾಗೈತೆ ಕಣೆ, ನಿಜವಾಗ್ಲೂ ಮಸ್ತಾಗಿದೆ ಈ ರೈಸ್. ಇವಾಗ ನಾನು ಹೇಳ್ದೆ ಗೊತ್ತಾವಾಗಲೇ ಏನು ಸಖತ್ತಾಗಿದೆ ಅಂತ. ಇವಾಗ ನೀನು ಹೇಳ್ತಿದ್ಯಲ್ವಾ, ಚೆನ್ನಾಗಿದೆ ತಾನೇ? ನಿಜವಾಗ್ಲೂ ಸೀರಿಯಸ್ಸಾಗಿ ಚೆನ್ನಾಗಿದೆ. ಆ್ಯಕ್ಚುಲಿ ಇವಳು ಗೀ ರೈಸ್ ಸಖತ್ತಾಗಿ ಮಾಡ್ತಾಳೆ. ನಾನು ಮಾಡಿದ್ದೀನಿ, ಬಟ್ ನನ್ನ ಕೈಲಿ ಈ ಥರ ಟೇಸ್ಟ್ ಅಂತೂ ನಿಜ ಬರಲ್ಲ. ಇದು ಸೂಪರ್ ಆಗಿದೆ. ನಾನು ಅದ್ರ ಹೇಳಿದೆ ಸಖತ್ತಾಗಿದೆ ಅಂತ. ಥ್ಯಾಂಕ್ ಯು ಕಾವ್ಯ. ಚೆನ್ನಾಗಿತ್ತಾ? ಇನ್ನೂ ತಿಂದಿಲ್ಲ? ತಿಂದಿಲ್ಲ ಇನ್ನು. ತಿಂದಿಲ್ಲ. ಹಾಕೊಂಡಲ್ಲ ಬಾಯಿಗೆ ಒಂದು ತುತ್ತು. ನಿಮ್ಮ ಅನಿಸಿಕೆಗಳನ್ನ ಹೇಳಿ ಅಂತ ಅಲ್ವಾ ಕುಶಾ? ನಾವೆಲ್ಲ ಹೇಳಿದ್ವಿ, ಫೀಡ್ಬ್ಯಾಕ್ ಕೊಟ್ಟಿದ್ವಿ ನಾವೆಲ್ಲ. ಓಕೆ ಓಕೆ ಅಂದರೆ ಚೆನ್ನಾಗಿದೆ ಅಂತಾರ ಒಬ್ರು. ಅಷ್ಟೇ, ಏನೋ ನಾಟ್ ಬ್ಯಾಡ್ ಅಂತ ಅಂದರೆ ತಿನ್ನೋ ಥರ ಐತೆ ಅಂತ. ನಾವು ಮಲಗಿಲ್ಲ, 2 ಗಂಟೆಲಿ ಊಟ ತಿಂತಿದ್ವಿ. ನೋಡಿ ಅವಳು ಮಲಗಿಲ್ಲ. ಹಾಯ್ ಮಾಡೆ ಮಿನ್ನಿ. ಅವಳು ಕ್ಯಾಮ್ರಾ ಇಟ್ಕೊಂಡ್ರೆ ಅವಾಗಿಂದ ನನಗೆ ಅದಕ್ಕೆ ಗೊರ ಅನ್ನೋದವಳು. ನೋಡ್ತೀನಿ 5 ಗಂಟೆಗೆ ಎದ್ದೇಳ್ತೀಯಾ? ನೋಡ್ತೀನಿ.
5:45 5:45. ನಾನು 6 ಗಂಟೆಗೆ ಹೇಳಿ 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 ಅವರೇ ಬಡಿಸ್ಕೊತಾರೆ. ನೋಡು ಏನೋ ಮಾಡ್ತಾಳೆ. ಬಾರೇ ರಾಣಿ, ಇಲ್ಲಿ ಬಾ ಮಂಕೋ, ಟಚ್ ಮಾಡು ಬಾಯಿ ಬಾ. ಅವಳು ಏನು ಮಾಡ್ತಾಳೆ?